ಕಚ ಮತ್ತು ದೇವಯಾನಿಯರ ಕತೆ ಎಲ್ರಿಗೂ ಗೊತ್ತಿರುತ್ತೆ. ಕಚ ಯಾರು ಅಂತಂದರೆ ಬೃಹಸ್ಪತ್ಯಾಚಾರ್ಯರ ಮಗ. ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು. ದೇವಯಾನಿ ಶುಕ್ರಾಚಾರ್ಯರ ಮಗಳು. ಶುಕ್ರಾಚಾರ್ಯರು ದೈತ್ಯ ಗುರುಗಳು, ರಾಕ್ಷಸರ ಗುರುಗಳು. ಬೃಹಸ್ಪತ್ಯಾಚಾರ್ಯರು ಆಂಗಿರಸರ ಮಗ ಮತ್ತು ಶುಕ್ರಾಚಾರ್ಯರು ಅತ್ರಿ ಋಷಿಗಳ ಮಗ. ಆಂಗಿರಸ ಅತ್ರಿ ಇಬ್ಬರು ಅಣ್ಣ ತಮ್ಮಂದರು, ಸ್ವಂತ ಅಣ್ಣ ತಮ್ಮಂದರು. ಬ್ರಹ್ಮನ ಮಾನಸ ಪುತ್ರರು, ಬ್ರಹ್ಮನ ಮಕ್ಕಳು. ಕಶ್ಯಪರ ಬ್ರದರ್ಸ್ ಅವರು, ಕಶ್ಯಪ ಋಷಿಗಳ ತಮ್ಮಂದರು ಆಂಗಿರಸ ಅತ್ರಿ. ಈ ಆಂಗಿರಸರ ಮಗನೇ ಬೃಹಸ್ಪತ್ಯಾಚಾರ್ಯರು, ಅತ್ರಿ ಋಷಿಗಳ ಮಗನೇ ಶುಕ್ರಾಚಾರ್ಯರು. ಆಯ್ತಲ್ಲ. ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು, ನಾನು ಆಗಲೇ ಹೇಳ್ದಂಗೆ. ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳು. ಸರಿ, ಈ ಬೃಹಸ್ಪತ್ಯಾಚಾರ್ಯರ ಮಗ ಕಚ ಮತ್ತು ಶುಕ್ರಾಚಾರ್ಯರ ಮಗಳು ದೇವಯಾನಿ. ಆಯಿತಾ? ಡೀಟೇಲ್ ಇದು ಯಾಕೆ ಬೇಕು ಅಂತಂದರೆ ಲೀನಿಯೇಜ್ ಅಂತ, ಇದು ಫ್ಯಾಮಿಲಿ ಲೀನಿಯೇಜು. ಇದು ಇಂಪಾರ್ಟೆಂಟು ತಿಳ್ಕೊಬೇಕು. ಸುಮ್ಮನೆ ಕತೆ ಏನೋ ಕೇಳೋದಲ್ಲ, ಇದು ಲೀನಿಯೇಜ್ ಏನು ಅನ್ನೋದು ಗೊತ್ತಾಗಬೇಕು. ಸರಿ, ಕಚ ತುಂಬ ಜ್ಞಾನಿ. ಅಪ್ಪ ಬೃಹಸ್ಪತ್ಯಾಚಾರ್ಯರಿಂದ ತುಂಬ ವಿದ್ಯೆ ಕಲ್ತಿದ್ದ. ಆದರೆ ಬೃಹಸ್ಪತ್ಯಾಚಾರ್ಯರಿಗೆ ಈ ಮೃತ ಸಂಜೀವಿನಿ ವಿದ್ಯೆ, ಅಂದರೆ ಸತ್ತೋರನ್ನು ಬದುಕಿಸೋವಂಥ ಒಂದು ವಿದ್ಯೆ ಶುಕ್ರಾಚಾರ್ಯರಲ್ಲಿತ್ತು, ಬೃಹಸ್ಪತ್ಯಾಚಾರ್ಯರಲ್ಲಿ ಅದು ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಹಾಗಾಗಿ ಬೃಹಸ್ಪತ್ಯಾಚಾರ್ಯರು ಏನು ಮಾಡಿದ್ರು, ತಮ್ಮ ಮಗ ಕಚ್ಚನಿಗೆ ನಾನು ಎಲ್ಲ ಜ್ಞಾನನೂ ಹೇಳ್ಕೊಟ್ಟಿದ್ದೀನಪ್ಪ, ನಿನಗೆ ಕೊಟ್ಟಿದ್ದೀನಿ, ಆದರೆ ಮೃತ ಸಂಜೀವಿನಿ ವಿದ್ಯೆ ಮಾತ್ರ ನನಗೆ ಗೊತ್ತಿಲ್ಲ. ಅದು ಎಕ್ಸ್ಟ್ರಾ, ಅದು ನಾಲೆಡ್ಜು, ಅದು ನನ್ನ ಕಸಿನ್, ನನ್ನ ಚಿಕ್ಕಪ್ಪನ ಮಗ ಶುಕ್ರಾಚಾರ್ಯರಿಗೆ ಗೊತ್ತಿದೆ. ನೀನು ಅಲ್ಲಿ ಹೋಗಿ ಅವ್ರ ಹತ್ರ ವಿನಯದಿಂದ ಅವ್ರ ಹತ್ರ ಅದನ್ನು ಕಲ್ತ್ಕೋ ಅಂತ. ಅವ್ರು ಇನ್ನೂ ಏನೇನು ಹೇಳ್ಕೊಡ್ತಾರೋ ಎಲ್ಲ ಕಲ್ತ್ಕೋ ಅಂತ. ಸೊ ಮೃತ ಸಂಜೀವಿನಿ ವಿದ್ಯೆಯಿಂದ ಶುಕ್ರಾಚಾರ್ಯರು ಸತ್ತ ರಾಕ್ಷಸರನ್ನೆಲ್ಲ ಬದುಕಿಸೋರು. ಸೊ ಹಾಗಾಗಿ ದೇವತೆಗಳಿಗೆ ತಲೆನೋವಾಗೋರು ಅವರೆಲ್ಲ ರಾಕ್ಷಸರು. ಸೊ ಅದು ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿರಲಿಲ್ಲ. ಆ್ಯಂಡ್ ಸಿನ್ಸ್ ದೇವತೆಗಳು ಅಮೃತ ಕುಡಿದಿದ್ದರಿಂದ ಅವ್ರಿಗೆ ಸಾವಿಲ್ಲ, ರಾಕ್ಷಸರಿಗೆ ಗುರುಗಳು ಶುಕ್ರಾಚಾರ್ಯರು ಬದುಕಿಸ್ತಿದ್ದರಿಂದ ರಾಕ್ಷಸರು ಬದುಕೊಂಬಿಡೋರು. ಸೊ ದಿಸ್ ವಾಸ್ ದಿ ಡಿಫ್ರೆನ್ಸ್. ಸರಿನಾ? ಆಮೇಲೆ ಸರಿ, ಕಚ ಬರ್ತಾನೆ ಬೃಹಸ್ಪತ್ಯಾಚಾರ್ಯರ ಹತ್ರ, ಶುಕ್ರಾಚಾರ್ಯರ ಹತ್ರ ಬಂದು ವಿನಮ್ರದಿಂದ ಅವ್ರಿಗೆ ನಮಸ್ಕಾರ ಮಾಡಿ ಕೇಳ್ಕೊತಾನೆ. ಅವರು ಆಚಾರ್ಯರು ತ್ರಿಕಾಲ ಜ್ಞಾನಿಗಳವರು, ಶುಕ್ರಾಚಾರ್ಯರು. ಗೊತ್ತು ಇವನು ಬಂದಿದ್ದ ಉದ್ದೇಶ ಏನು ಅಂತ. ಆದರೂ ಕಸಿನ್ ಬ್ರದರ್ ಮಗ, ಯಾಕೆಂದರೆ ಶುಕ್ರಾಚಾರ್ಯರಿಗೂ ಬೃಹಸ್ಪತ್ಯಾಚಾರ್ಯರಿಗೂ ವೈರತ್ವ, ದೇ ಆರ್ ಎನಿಮೀಸ್ ಅವರಿಬ್ಬರು. ಯಾಕೆಂದರೆ ಇವರು ರಾಕ್ಷಸ ಪಕ್ಷದವರು, ಅವರು ದೇವತೆಗಳ ಪಕ್ಷದವರಲ್ಲ, ನ್ಯಾಚುರಲಿ ಅವರಿಬ್ಬರು ಎನಿಮೀಸೇ. ಆದರೂ ನನ್ನ ಕಸಿನ್ನೇ, ಅಂದರೆ ಎನಿಮಿ ಆದ್ರೂ ಅವನು ಬಂದಿದ್ದಾನೆ, ಶಿಷ್ಯನಾಗಬೇಕು, ನಿಮ್ಮ ಹತ್ರ ಮೃತ ಸಂಜೀವಿನಿ ವಿದ್ಯೆ ಕಲ್ತ್ಕೋಬೇಕು ನಾನು ಅಂತ ಬಂದ ಮೇಲೆ, ಆಗಿನ ಕಾಲದ ಗುರುಗಳ ಪದ್ಧತಿ ಏನು ಅಂದರೆ ಹೇಳ್ಕೊಡೋದು. ಅವ್ರನ್ನ ಇಲ್ಲ ಆಗಲ್ಲ ಅಂತ ಕಳಿಸ್ತಾ ಇರಲಿಲ್ಲ. ಸರಿ ಆಯಿತು, ಬರೋದು ಬಂದಿದ್ಯಾ ನೋಡೋಣ, ದೇವರಿಚ್ಛೆ ಹೇಗಿರುತ್ತೋ ಅಂದ್ಬಿಟ್ಟು ಅವನಿಗೆ ಹೇಳ್ಕೊಡೋಕ್ಕೆ ಮುಂಚೆ ಸರ್ಟನ್ ಪ್ರಿಲಿಮಿನರಿ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಸಿಲೆಬಸ್, ಅದನ್ನೆಲ್ಲ ಹೇಳ್ಕೊಡ್ಬೇಕು. ಅದನ್ನು ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಮೃತ ಸಂಜೀವಿನಿ ಏನು ಡೈರೆಕ್ಟ್ ನಾವು PhD ಎಕ್ಸಾಮ್ ತೊಗೊಳಕ್ಕಾಗಲ್ವಲ್ಲ. ಸ್ಕೂಲ್ ಓದಿ, ಕಾಲೇಜ್ ಓದಿ, ಡಿಗ್ರಿ, ಡಬಲ್ ಡಿಗ್ರಿ, MPhil ಇತ್ಯಾದಿ ಎಲ್ಲ ಓದ್ಬಿಟ್ಟು ಆಮೇಲೆ PhDಗೆ ಹೋಗೋದು ನಾವು. ಸೊ ಅದೇ ಥರ. ಸೊ ಅದು PhD ಇದ್ದಂಗೆ ಮೃತ ಸಂಜೀವಿನಿ ವಿದ್ಯೆ. ಸೊ ಇವನ್ನೆಲ್ಲ ಓದಿದ್ದ, ಆದರೂ ಅವ್ರ ಹತ್ರ ಇನ್ನೊಂದು ಅದನ್ನು ಬ್ರಷಪ್ ಮಾಡ್ಕೋಬೇಕು ಫಸ್ಟಿಂದ. ಅದನ್ನೆಲ್ಲ ಮಾಡ್ತಿದ್ದಾಗ ಈ ವಿಚಾರ ರಾಕ್ಷಸರಿಗೆ ಗೊತ್ತಾಯ್ತಂತೆ. ರಾಕ್ಷಸರು ಏನು ಮಾಡಿದ್ರು, ಡೈಲಿ ಇವನೇನು ಮಾಡೋನು, ಗುರುಕುಲದಲ್ಲಿ ಬೆಳಗ್ಗೆ ಎದ್ದು ಗುರುಗಳ ಸೇವೆ ಮಾಡೋನು. ಬೆಳಗ್ಗೆ ಎದ್ದು ಗುರುಗಳಿಗೆ ಪೂಜೆಗೆ ಅದಕ್ಕೆ
ಎಲ್ಲ ಮಾಡಬೇಕಲ್ಲ. ಸೊ ಶಿಷ್ಯನಾಗಿ ಬಂದವನು ಗುರುಗಳ ಸೇವೆ ಮಾಡ್ತಾ ಇರೋನು, ಆಮೇಲೆ ಪಾಠ ಪ್ರವಚನ ಇರೋದು. ಸರಿ, ಅಲ್ಲಿ ದೇವಯಾನಿ ಇದ್ಲು, ಶುಕ್ರಾಚಾರ್ಯರ ಮಗಳು. ಅವಳಿಗೆ ಇವನ ಮೇಲೆ ಮೋಹ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂಥರ ಕ್ರಶ್ ಅಂತಾರಲ್ಲ, ಕ್ರಶ್, ಇನ್ಫ್ಯಾಚುಯೇಷನ್ ಇತ್ಯಾದಿ, ಲವ್ ಥರ. ಅವಳು ಬಂದು ಪ್ರಪೋಸ್ ಮಾಡ್ತಾಳೆ, ನಾನು ನೀನು ಲವ್ ಮಾಡ್ತಾಯಿದ್ದೀನಿ, ನೀನು ಮದುವೆ ಆಗಬೇಕು ಅಂತ ನನಗೆ ಇಷ್ಟ ಇದೆ ಅಂತ ಅವಳು ಅಂತಾಳೆ. ಆಗ ಇವನು ಅಂತಾನೆ, ಲೈ ಕಸಿನ್ಸ್ ಕಣೆ ನಾವು, ನೀನು ಹೆಂಗೆ ನೀನು ಹೌ ಕ್ಯಾನ್ ಯು ಇದು. ಅವಾಗ ಅವಳು ವಾದ ಮಾಡ್ತಾಳೆ, ಇಲ್ಲ ನೀನು ನಮ್ಮ ಅಪ್ಪನಿಗೆ ಕಸಿನ್ನು ನಿಮ್ಮಪ್ಪ, ಸೊ ಹಾಗಾಗಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು ಅನ್ನೋ ಥರ. ಲವ್ ಈಸ್ ಬ್ಲೈಂಡ್ ಅಲ್ವಾ. ಸೊ ನೀನೇನು ಡೈರೆಕ್ಟ್ ನಮ್ಮ ಚಿಕ್ಕಪ್ಪನ ಮಗ ಅಲ್ವಲ್ಲ, ಸೊ ನೀನು ಕಸಿನ್ ಚಿಕ್ಕಪ್ಪನ ಮಗ ಆದ್ದರಿಂದ ಸೊ ನಾನು ನೀನು ಲವ್ ಮಾಡ್ಬೋದು, ನೀನು ಲವ್ ಮಾಡು ಪರವಾಗಿಲ್ಲ ಅಂತ ಇದು ಮಾಡ್ದಲ್ಲ. ಇವನು ಆಗಲ್ಲ ಅಂತಾನೆ, ಏಕೆಂದರೆ ಧರ್ಮ ಬಿಟ್ಟು ಯಾವತ್ತೂ ನಡಿಬಾರ್ದು ಅನ್ನೋದಕ್ಕೆ ಇವೆಲ್ಲ ಕತೆ ತೋರಿಸುತ್ತೆ. ಸರಿ, ಅವನೇನು ಮಾಡ್ತಾನೆ, ಇಲ್ಲ ಅಂತಾನೆ. ಅವಳು ಇವನ ಮೇಲೆ ಲವ್ ಶುರು ಆಗಿಬಿಡುತ್ತೆ. ಅವಳು ಒನ್ ವೇ ಟ್ರಾಫಿಕ್ ಅಂತಾರಲ್ಲ, ಆ ಥರ ಲವ್ ಮಾಡ್ತಾ ಇರ್ತಾಳೆ. ಅವನಿಗೆ ತುಂಬ ಸಪೋರ್ಟ್ ಮಾಡೋದು, ಅವನ ಜೊತೆನೇ ಓಡಾಡೋದು ಎಲ್ಲ ಮಾಡ್ತೀವಿ. ಇವನು ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಗುರು ಸೇವೆ ಮಾಡ್ಕೊಂಡಿದ್ದಾಗ, ಇದು ನಾನು ಹೇಳಿದ್ನಲ್ಲ ಆಗಲೇ, ರಾಕ್ಷಸರಿಗೆ ಗೊತ್ತಿರುತ್ತೆ. ಅವ್ರೇನು ಮಾಡ್ತಾರೆ, ಒಂದು ದಿವಸ ಕಾಯ್ತಾ ಇರ್ತಾರೆ, ಹೆಂಗಾರು ಮಾಡಿ ಕಚನ್ ಸಾಯಿಸ್ಬಿಡ್ಬೇಕು ಅಂದ್ಬಿಟ್ಟು. ಅವನು ಹೊರಗಡೆ ನೀರು ತರೋದಕ್ಕೆ ಅಂತ ಬೆಳಗ್ಗೆ ಎದ್ದು ನೀರು ತರೋಕ್ಕೆ ಅಂತ ಹೋಗ್ತಾನೆ ಆಹ್ನಿಕಕ್ಕೆ ಗುರುಗಳಿಗೆ. ಅವಾಗ ಅವ್ರೇನು ಮಾಡ್ತಾರೆ, ಅವನನ್ನು ಹಿಡಿದ್ಬಿಟ್ಟು ತುಂಡಾಗಿ ಕತ್ತರಿಸ್ಬಿಟ್ಟು ಎಲ್ಲೋ ಬಿಸಾಕ್ಬಿಟ್ಟು ಬಂದುಬಿಡ್ತಾರೆ. ಸರಿ, ಎಷ್ಟೋ ಹೊತ್ತಾಗುತ್ತೆ. ಇವರು ಶುಕ್ರಾಚಾರ್ಯರಿಗೆ ಪೂಜೆಗೆ ಅಣಿ ಮಾಡಬೇಕು. ಏನು ಮಾಡೋದು ಹುಡುಕ್ತಾರೆ. ಕಚ ಎಲ್ಲೋದ. ಇವಳು ದೇವಯಾನಿ ಅಳ್ತಾ ಕೂತ್ಕೊಂಡ್ಬಿಡ್ತಾಳೆ, ಯಾಕಂದ್ರೆ ಅವಳ ಮೋಹ ಬಂದುಬಿಟ್ಟಿರುತ್ತೆ ಅವನ ಮೇಲೆ. ಅವಳು ಅಳ್ತಾಳೆ, ನಾನು ಅವನನ್ನು ಎಲ್ಲಿದ್ದಾನೋ ಏನೋ, ನೀನು ಅವನನ್ನು ಕರೆಸಲೇಬೇಕು ನೀನು, ಹಂಗೆ ಅಂತ. ಇವರು ತಮ್ಮ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರೆ, ರಾಕ್ಷಸರು ಅವನನ್ನು ಕೊಂದಾಕ್ಬಿಟ್ಟಿರ್ತಾರೆ, ಪೀಸ್ ಮಾಡಿ ಬಿಸಾಕ್ಬಿಟ್ಟಿರ್ತಾರೆ. ಸರಿ, ಇವರೇನು ಮಾಡ್ತಾರೆ, ತಮ್ಮ ಶಕ್ತಿಯಿಂದ, ಜ್ಞಾನಶಕ್ತಿಯಿಂದ ಮೃತ ಸಂಜೀವಿನಿ ಪಠಿಸಿ ಅವನನ್ನು ಬದುಕಿಸ್ತಾರೆ. ಅವನು ಎಲ್ಲೋ ಪೀಸ್ ಆಗಿದ್ದವನು ಎಲ್ಲ ಅಂಟ್ಕೊಂಡು ಮತ್ತೆ ಅವನು ಜೀವಂತವಾಗಿ ಬರ್ತಾನೆ. ಸರಿ, ಈ ಥರ ಇನ್ನೊಂದು 2-3 ದಿವಸ ಆಗುತ್ತೆ. ಮತ್ತೆ ಈ ರಾಕ್ಷಸರಿಗೆ ಗೊತ್ತಾಗುತ್ತೆ, ಅವನು ಮತ್ತೆ ಬದುಕಿಸ್ಬಿಟ್ಟಿದ್ದಾರೆ ಗುರುಗಳು. ಈ ಸಲ ಅವ್ನು ಹೆಂಗಾರು ಮಾಡಿ ಸಾಯಿಸ್ಬಿಟ್ಟು ಜರಾಸಂಧನ ಥರ ಆ ಕಡೆ ಪೀಸು ಈ ಕಡೆ ಪೀಸು ಎಲ್ಲೆಲ್ಲೋ ಬಿಸಾಕ್ಬಿಡೋಣ ಪೀಸುಗಳನ್ನ. ಇವರು ಈ ಲವ್ ಜಿಹಾದ್ನವ್ರು ಮಾಡ್ತಾರಲ್ಲ, ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಕುಯ್ದುಬಿಟ್ಟು ಫ್ರಿಜ್ನ ಎಲ್ಲ ಸಾಯಿಸ್ಬಿಟ್ಟು ಹೆಣ್ಮಕ್ಳನ್ನ, ನಮ್ಮ ಹಿಂದೂ ಹೆಣ್ಮಕ್ಳನ್ನ ಲವ್ ಮಾಡಿ ಸಾಯಿಸ್ಬಿಟ್ಟು ಫ್ರಿಜ್ನಲ್ಲಿ ಅದೆಲ್ಲ ತುರುಕಿಟ್ಬಿಡ್ತಾರೆ. ನಾವು ನೋಡ್ತೀವಲ್ಲ ನ್ಯೂಸ್ನಲ್ಲಿ, ಸೇಮ್ ಅದೇ. ಅವ್ರು ಬೇರೆ ಯಾರೂ ಅಲ್ಲ, ರಾಕ್ಷಸರು ವಂಶದವರೇ. ಆದ್ದರಿಂದ ಅವ್ರ ಬುದ್ಧಿ ಹೆಂಗೆ ಬರುತ್ತೆ ನೋಡಿ. ಸೊ ಹಾಗಾಗಿ ಜನ್ಮಾಂತರದ ನೇಚರ್ ಅದು. ಸೊ ನೋಡಿದ್ರ ಸನಾತನದ ಆಧ್ಯಾತ್ಮ ಅಂತಂದರೆ ಎಷ್ಟು ಅಥೆಂಟಿಕ್ ಆ್ಯಂಡ್ ಇಟ್ ಈಸ್ ಟ್ರೂ ಆ್ಯಂಡ್ ಸೈಂಟಿಫಿಕಲಿ ಪ್ರೂವ್ ಅನ್ನೋದು. ಸೊ ಆ ಥರ ಪೀಸ್ ಮಾಡೋದು. ಇನ್ನೊಂದು ಸಲ ಅವನೆಲ್ಲೋ ನೀರಿಗೆ ಅಂತ ಹೋದ, ಪೀಸ್ ಮಾಡಿಬಿಟ್ಟು ಒಂದೊಂದು ದಿಕ್ಕಿಗೆ ಎಸ್ದುಬಿಟ್ರು, ಅದನ್ನೆಲ್ಲ ಸಿಗಲೇಬಾರ್ದು ಅಂತ. ಸಣ್ಣ ಪೀಸ್ ಮಾಡೋದು, ಬೆರಳು ಪೀಸು ಎಲ್ಲ ಮಾಡಾಕ್ಬಿಟ್ರು. ಅವತ್ತು ಅಷ್ಟೇ ದೇವಯಾನಿ ಹತ್ಕೊಂಬಂದ್ಲು, ಎಷ್ಟೋ ಹೊತ್ತಾಯಿತು, ಇನ್ನೂ ಕಚ ಬಂದಿಲ್ಲ ಅಂತ. ಸರಿ, ಇವರೇನು ಮಾಡಿದ್ರು, ಮತ್ತೆ ತಮ್ಮ ದಿವ್ಯ ದೃಷ್ಟಿಯಲ್ಲಿ ನೋಡಿದ್ರು, ಗೊತ್ತಾಯಿತು. ಮತ್ತು ತಮ್ಮ ಮೃತ ಸಂಜೀವಿನಿ ವಿದ್ಯೆಯನ್ನು ಪಠಿಸಿದ್ರು. ಅವನು ಎಲ್ಲೆಲ್ಲೋ ಬಿದ್ದೋಗಿತ್ತದು, ಅಲ್ಲೆಲ್ಲ ವಾಪಸ್ ಮತ್ತೆ ಬಂದು ಅಂಟ್ಕೊಂತು, ಎದ್ದು ಬಂದ ಕಚ ಮತ್ತೆ. ಸರಿ, 3ನೇ ಸಲ ಅವನ್ನ ಇದೇ ಥರ ರಾಕ್ಷಸರು ಏನು ಮಾಡಿದ್ರು, ಸುಟ್ಟು ಬೂದಿ ಮಾಡಿಬಿಟ್ಟು ನೀರಿನ ನದಿಗೋ ಸಮುದ್ರಕ್ಕೋ ಎಸ್ದುಬಿಟ್ರು. ಮತ್ತೆ ದೇವಯಾನಿ ಅಳಕ್ಕೆ ಶುರು ಮಾಡಿದ್ಲು. ಆವಾಗ ಇವರು ಮತ್ತೆ ಅರ್ಥ ಮಾಡಿಕೊಂಡು ತಮ್ಮ ಜ್ಞಾನಶಕ್ತಿಯಿಂದ ಮೃತ ಸಂಜೀವಿನಿ ಪಠಿಸಿ ಆ ಸುಟ್ಟು ಸಣ್ಣ ಆ್ಯಶ್ ಕಣಗಳೆಲ್ಲ ಸಮುದ್ರದೊಳಗೆ ಬೆರಕೆ ಆಗೋಗಿತ್ತಲ್ಲ, ಅದೆಲ್ಲ ಮತ್ತೆ ಜಾಯಿನ್ ಆಗಿ ಮತ್ತೆ ಕಚ ಎದ್ದು ಬಂದ. ಸರಿ, ಇವ್ರಿಗೆ ರಾಕ್ಷಸರು ಕೊಲ್ಲೋದು, ಇವರು ಮೃತ ಸಂಜೀವಿನಿ ವಿದ್ಯೆ ಪಠಿಸೋದು, ಅವನ್ನ ಎದ್ದು ಬರೋದೆಲ್ಲ ಮಾಡಿದ್ರು. ಇದೇ ಥರ ನಡೀತಾಯಿತ್ತು. ರಾಕ್ಷಸರು ಕೊನೆಯಲ್ಲಿ ಡಿಸೈಡ್ ಮಾಡಿದ್ರು, ಒಂದು ಕೆಲಸ ಮಾಡೋಣ, ನಾವೇನು ಮಾಡೋಣ, ಅವನನ್ನು ಕೊಂದ್ಬಿಟ್ಟು ಫುಲ್ಲು ಇದನ್ನು ಮಾಡಿಬಿಟ್ಟು ಸುಟ್ಟುಬಿಟ್ಟು ಅವನನ್ನು
ಆ ಬೂದಿನ ಎವ್ರಿ ಡೇ ಶುಕ್ರಾಚಾರ್ಯರು ಸೋಮಪಾನ ಮಾಡೋರಂತೆ. ಅಂದರೆ ಸೋಮಪಾನ ನಾವು ಹೆಂಡ ಸಾರಾಯಿ ಅಂತೀವಲ್ಲ, ಅದು ಹೆಂಡ ಸಾರಾಯಿ ಅನ್ನಬಾರ್ದು, ಸೋಮಪಾನ. ಈಗ ಎಲ್ಲರೂ ದೇವತೆಗಳು ಸೋಮಪಾನ ಮಾಡ್ತಾರೆ. ಸೊ ಅದು ಆಗಿನ ಕಾಲದಲ್ಲಿ ಸೋಮಪಾನ ಮಾಡೋರು. ಏನು ಬೃಹಸ್ಪತ್ಯಾಚಾರ್ಯರು ಸೋಮಪಾನ ಎಲ್ಲ ಮಾಡೋರು. ಅದು ಈ ಗ್ರೀನ್ ಟೀ ಇದ್ದಂಗೆ, ಹರ್ಬಲ್ ಅದು. ಈ ಥರ ಕಳ್ಬಟ್ಟಿ ಸಾರಾಯಿ ಅಥವಾ ಬ್ರ್ಯಾಂದಿ, ವಿಸ್ಕಿ ಈ ಥರ ಗಲೀಜಲ್ಲ ಅದು, ಈ ಥರದ ವಿಷಯಗಳಲ್ಲ ಅದು ಸೋಮಪಾನ ಅಂದರೆ ಬರೀ ಗಿಡಮೂಲಿಕೆಯಿಂದ ಮಾಡೋರು. ಒಂಥರ ಕಿಕ್ ಹೊಡೆಯೋದು, ಅಂದರೆ ಈ ಗಾಂಜಾ ಗಿಂಜಾ ಎಲ್ಲ ಹಾಕಿ ಎಲ್ಲ ಮಾಡೋರು. ಇದು ಗಸಗಸೆ ಎಲ್ಲ ಹಾಕೋದು ಕಿಕ್ ಹೊಡಿಯುತ್ತಲ್ಲ ನಮಗೆ, ಅದೇ ಜಾಕಾಯಿ ಪತ್ರೆ ಅದೆಲ್ಲ. ಸೊ ಎಲ್ಲ ಹಾಕಿ ಮಾಡಿದ್ರೆ ಒಂಥರ ರಿಲ್ಯಾಕ್ಸೇಷನ್, ನಿಕೋಟಿನ್, ನ್ಯಾಚುರಲ್ ನಿಕೋಟಿನ್ನು, ಕೋಡಿನ್ನು ಅವೆಲ್ಲ ಇರುತ್ತೆ ಅದರೊಳಗೆ. ಸೊ ಅದು ಒಂಥರ ಮೈಂಡ್ ರಿಲ್ಯಾಕ್ಸೇಷನ್ ಕೊಡುತ್ತೆ, ಒಂಥರ ಕಿಕ್ ಹೊಡೆಯುತ್ತೆ ಅದು. ಸೊ ಆ ಥರದ್ದು ಸೋಮಪಾನ ಕುಡಿಯೋರು, ಅವರು ಸ್ವಲ್ಪ ಜಾಸ್ತಿ ಕುಡಿಯೋರು, ಯಾರೋ ಶುಕ್ರಾಚಾರ್ಯರು. ಸೊ ಇವರೇನು ಮಾಡಿದ್ರು, ಒಂದು ದಿವಸ ಅವರು ಪೂಜೆ ಅದೇ ಇವನನ್ನು ಸಾಯಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಗೊತ್ತಾಗ್ದಂಗೆ ಅವ್ರು ಕುಡಿಯೋರಲ್ಲ ಇದು ಗಡಿಗೆ, ಅದರೊಳಗೆ ಆ ಬೂದಿ ತೊಗೊಂಬಂದು ಮಿಕ್ಸ್ ಮಾಡಿಬಿಟ್ರು ರಾಕ್ಷಸರು. ಅವ್ರಿಗೆ ಗೊತ್ತಾಗದೇ ಇದ್ದವಂಗೆ. ಸರ್ ಅವ್ರಿಗೆ ಗೊತ್ತಿಲ್ಲ. ಬೆಳಗ್ಗೆ ಪೂಜೆ ಮಾಡಿ ಇವನು ಮಧ್ಯಾಹ್ನ ಎಲ್ಲ ಹೋದವನು ಸತ್ತೋದ್ನಲ್ಲ, ಸರಿ ಸಾಯಂಕಾಲ ಅವ್ರು ಕುಡಿಬೇಕು, ಕುಡಿದ್ಬಿಟ್ಟಿದ್ದಾರೆ. ಅದರೊಳಗೆ ಒಂದು ಪುಡಿ, ಅವನು ಹೆಣದ ಪುಡಿ ಎಲ್ಲ ಸುಟ್ಟದ ಪುಡಿಗಳು ಸೇರ್ಕೊಂಡ್ಬಿಟ್ಟಿದೆ. ಗೊತ್ತಿಲ್ಲ ಅಂದರೆ ಅವ್ರಿಗೇನು ಇರಲ್ವೇ, ಅವರು ದಿವ್ಯ ದೃಷ್ಟಿಯವರು. ಆದರೆ ಇದು ನಡಿಬೇಕಲ್ಲ ಕತೆ, ದೇವರ ಒಂದು ಸೃಷ್ಟಿಯ ಆಟ, ಸ್ಥಿತಿಯ ಆಟ ನಡಿಬೇಕಲ್ಲ, ಸೃಷ್ಟಿ ಸ್ಥಿತಿ ಲಯದ ಆಟಗಳು ದೇವರು ನಡಿಬೇಕು. ಸೊ ಇವರು ಅಷ್ಟೇ ಅದಕ್ಕೆ ಪಾತ್ರವರ್ಗರು, ಎಲ್ಲ ನಡೆಸೋರು ನಡೀಲಿ ಅಂತ. ಸರಿ, ಮತ್ತೆ ದೇವ್ಯಾನಿ ಹತ್ಕೊಂಬಂದ್ಲು. ರಾತ್ರಿ ಆಗೋಯ್ತು, 11 ಆಗೋಯ್ತು, ಬರಲೇ ಇಲ್ಲ ಅಂತ. ಸರಿ, ಇವ್ರು ಕುಡಿದ್ಬಿಟ್ಟಿದ್ದಾರೆ. ಅವ್ರ ಹೊಟ್ಟೆ ಒಳಗೆ ಶುಕ್ರಾಚಾರ್ಯರ ಹೊಟ್ಟೆ ಒಳಗೆ ಸೇರ್ಕೊಂಬಿಟ್ಟಿದ್ದಾನೆ ಅವನು. ಅಂದರೆ ಅದೆಲ್ಲ ಒಳಗೊಟ್ಟೋಗಿತ್ತಲ್ಲ. ಸರಿ, ಇವರು ಮತ್ತೆ ತಮ್ಮ ದಿವ್ಯಜ್ಞಾನದಿಂದ ನೋಡಿದ್ರು, ಓ ಕಚ ಒಳಗಿದ್ದಾನೆ, ನನ್ನ ಹೊಟ್ಟೆ ಒಳಗೆ ಇದ್ದಾನೆ, ಈ ರಾಕ್ಷಸರು ಮಾಡೋದು ಒಂದೊಂದಲ್ಲ ಕೆಲಸ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ತಮ್ಮ ಶಕ್ತಿಯಿಂದ ಒಳಗಡೆ ಇದನ್ನಲ್ಲ ಕಚ, ಅವನ ಆತ್ಮಕ್ಕೆ ಹೇಳ್ತಾರೆ, ನೋಡು ನಾನು ಮೃತ ಸಂಜೀವಿನಿ ವಿದ್ಯೆನ ನಿನಗೆ ಹೇಳ್ತೀನಿ, ನೀನು ನನ್ನ ಹೊಟ್ಟೆ ಹೊಡ್ಕೊಂಡು ಆಚೆ ಬಾ, ನೀ ಬಂದು ನನ್ನನ್ನು ಬದುಕಿಸು ಅಂತಾರೆ. ಸರಿ, ಇವನು ಆಯಿತು ಅಂತ ಒಳಗಡೆ ಅವನ ಆತ್ಮ ಹೇಳುತ್ತೆ. ಅವನ ಆತ್ಮ ಹೊಟ್ಟೆ ಒಳಗೆ ಇರುತ್ತೆ. ಸರಿ, ಇವರು ಅದನ್ನು ಪಠಿಸ್ತಾರೆ. ಅವನು ಶುಕ್ರಾಚಾರ್ಯರ ಹೊಟ್ಟೆ ಹೊಡ್ಕೊಂಡು ಆಚೆ ಬರ್ತಾನೆ ಜೀವಂತವಾಗಿ. ಶುಕ್ರಾಚಾರ್ಯರು ಹೋಗಿಬಿಡ್ತಾರೆ. ಸೊ ಇವನು ಗುರುದಕ್ಷಿಣೆ ಏನು ಕೊಡ್ತಾನೆ ಅಂದರೆ, ಅವ್ರು ಏನು ಹೇಳಿದ್ರು ಅದನ್ನು ಪಾಲಿಸ್ತಾನೆ ಅವನು. ಪಾಲಿಸಿ ಅದೇ ಅವ್ರು ಹೇಳ್ಕೊಟ್ಟಿರುವಂಥ ಮೃತ ಸಂಜೀವಿನಿ ವಿದ್ಯೆನ ಪಠಿಸಿ ಶುಕ್ರಾಚಾರ್ಯರನ್ನು ಬದುಕಿಸಿ ಅದೇ ಅವ್ರಿಗೆ ಗುರುದಕ್ಷಿಣೆ, ಅವನು ದೊಡ್ಡ ಗುರುದಕ್ಷಿಣೆ. ಸರಿನಾ? ಈ ಥರದ್ದು ಇಡೀ ಪ್ರಪಂಚದಲ್ಲಿ ಯಾವ ಒಂದು ಪುರಾಣ ಆಗಲಿ ಇತಿಹಾಸದಲ್ಲಾಗಲಿ ನಡೆದಿಲ್ಲ ಈ ಥರದ್ದು. ದಟ್ಸ್ ದಿ ಓನ್ಲಿ ಏನು ಹೇಳ್ತಾರೆ ಹ್ಯಾಪನ್ಡ್ ಸಿಚುವೇಶನ್ ಇನ್ ಅವರ್ ಸನಾತನ ಪುರಾಣ. ಇದು ನಡೆದಿರೋದು, ಇದು ಕತೆ. ನಾವು ಸೋ ಕಾಲ್ಡ್ ಸೆಕ್ಯುಲರ್ ಆ್ಯಂಡ್ ನಾನ್ಸೆನ್ಸ್ ಲಿಬರಲಿಸ್ಟಿಕ್ ಇಂಟಲೆಕ್ಚುವಲ್ಸ್ ಇದನ್ನು ನಂಬಲ್ಲ, ಇರಲಿ. ಸೊ ಆಯಿತಾ, ಅವರು ಬರ್ತಾರೆ. ಸರಿ ಆಯಿತು, ಅವನು ಕಲ್ತಿರ್ತಾನಲ್ಲ, ಸರಿ ಗುರುಗಳೇ ನಾನು ಇನ್ನು ಬರ್ತೀನಿ, ನನ್ನ ಕಲ್ತಿದ್ದಾಯಿತು ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಹೊರಡ್ತಾನೆ. ಆವಾಗ ದೇವ್ಯಾನಿ ಅವನು ಹೋಗ್ತಿದ್ದಾಗ ಹೇಳ್ತಾಳೆ, ನೀನು ನನ್ನನ್ನು ಮದುವೆ ಮಾಡಿಕೊಂಡೇ ಹೋಗಬೇಕು ಅಂತ. ಏಕೆ ಈ ವಿಚಾರ ಶುಕ್ರಾಚಾರ್ಯರಿಗೆ ಗೊತ್ತಿಲ್ಲ. ಇಬ್ಬರು, ಅವಳು ಹೇಳಿಲ್ಲ, ಇವನು ಹೇಳಿಲ್ಲ. ಇವನು ಹೇಳ್ತಾನೆ, ಎಷ್ಟು ಸಲ ನಿನಗೆ ಹೇಳೋದು, ನೀನು ನನ್ನ ಕಸಿನ್ನು, ಹಂಗೆಲ್ಲ ನಾನು ನಿನ್ನ ಇದು ಮಾಡೋಕ್ಕಾಗಲ್ಲ ಅಂತ. ಇಲ್ಲ ನೀನು ಮಾಡ್ಕೊಳ್ಳೇಬೇಕು ಅಂದಾಗ ಅವನು ಇಲ್ಲ ಅಂತ ಹಠ ಹಿಡಿದ್ಬಿಡ್ತಾನೆ. ಅವಾಗ ಅವಳು ಶಾಪ ಹಾಕ್ತಾಳೆ, ನೀನು ಕಲ್ತಿರೋ ಮೃತ ಸಂಜೀವಿನಿ ವಿದ್ಯೆ ನಿನಗೆ ಮರ್ತೋಗಲಿ ಅಂತ. ಸೊ ಅವನು ಕಲ್ತಿರೋದೆಲ್ಲ ಮರ್ತೋಗ್ಬಿಡ್ತಾನೆ. ಆದರೆ ಅವನು ಇನ್ನೊಂದು ಶಾಪ ಹಾಕ್ತಾನೆ ಅವಳಿಗೆ, ಪ್ರತಿ ಶಾಪ. ನೀನು ಒಬ್ಬ ಆಸೆ ಬುರುಕ ರಾಜ, ಅಂದರೆ ಲಸ್ಟ್ ಇರೋ ಅಂಥದ್ದು, ತುಂಬ ಲಸ್ಟ್ ಇರೋ ಅಂಥದ್ದು, ಹೆಣ್ಪ್ರಿಯ, ಅಂದರೆ ಸಿಕ್ಕಾಪಟ್ಟೆ ಮದುವೆ ಆಗಿರ್ತಾನೆ, ಆದರೂ ಹೆಣ್ಣಿನ ಮೇಲೆ ಅವನಿಗೆ ತುಂಬ ಮೋಹ ಇರೋವಂಥ ಒಬ್ಬ ಚಕ್ರವರ್ತಿನ ಮದುವೆ ಆಗೋ, ನಿನಗೆ ಸೌತಿರ್ ಜಾಸ್ತಿ ಇರಲಿ ಜೊತೆಗೆ. ಸೊ ಆ ಥರದವನನ್ನು ಮದುವೆ ಆಗುವಂಥ ಪ್ರತಿಶಾಪ ಕೊಟ್ಬಿಟ್ಟು ಹೊರಟೋಗ್ತಾನೆ ಅವನು. ಆಮೇಲೆ
ಈ ದೇವಯಾನಿ ಮದುವೆ ಆಗೋದು ಯಯಾತಿ. ಯಯಾತಿಯ ಬಗ್ಗೆ ಇನ್ಯಾವತ್ತಾದರೂ ತಿಳ್ಕೊಳ್ಳೋಣ. ಹೀಗೆ ಸನಾತನದ ಅದ್ಭುತವಾದಂಥ ಕಥೆಗಳು ಮತ್ತು ಸತ್ಯ ಸಂಗತಿಗಳು ನಮ್ಮ ಜೀವನದ ಪಾಠ ಆಗುತ್ತೆ.